ನೋಡು ಅಭಿ, ಈಗ ಸಮರ್ಥ್ ಪ್ರಜ್ಞಾ ಮದ್ವೆ ಬೇರೆಯವರ ಜೊತೆ ಆಗೋಗಿದೆ. ಇನ್ನು ನಿಂಗೆ ನನ್ ಮಗನ ಮೇಲೆ ದ್ವೇಷ ಹೋಗಿಲ್ವಾ? ಇನ್ನು ಎಷ್ಟು ದಿನ ಅವನ ಮೇಲೆ ದ್ವೇಷ ಸಾಧಿಸುವೆ ಹೇಳು? ಅವನು ನಿನ್ನ ಗೆಳೆಯ ಕಾಣೋ ಎಂದರು. ಈ ರೀತಿಯಾದ್ರೂ ಒಪ್ಪಲಿ ಎಂದು ಕಲ್ಯಾಣಿ ಅವರ ಮಾತಿಗೆ ತಲೆಗೋನಾಡಿಸಿದವನು, ದ್ವೇಷ ಇದೆಯೋ ಇಲ್ವೋ ಅದೆಲ್ಲ ಬೇಕಾಗಿಲ್ಲ, ಅದು ಮುಗಿದ ಕತೆ. ಈಗ ನನ್ನಕ್ಕ ಖುಷಿಯಿಂದ ಇದ್ದಾಳೆ. ನಿಜ ಹೇಳ್ಬೇಕಂದ್ರೆ ನನ್ನ ಅಕ್ಕನ ಮದ್ವೆ ಆಗಿರುವುದು ಕೂಡ ನನ್ನ ಗೆಳೆಯನನ್ನೇ. ಆದ್ರೆ ನಿಮ್ಮ ಮಗನ ತರ ನಂಬಿಕೆ ದ್ರೋಹಿಯನ್ನಲ್ಲ. ನೀವು ದುಡ್ಡು ಕೊಟ್ಟಿರಿ ಅಂತ ನನ್ನ ಶೋರೂಮ್ನ ನಿಮ್ಗೆ ವಾಪಸ್ ಕೊಡೋಕೆ ನಂಗೂ ಹೆಂಡತಿ ಇದ್ದಾಳೆ. ನಾಳೆ ಮಕ್ಕಳಾಗ್ತವೆ. ಅವರಿಗೆ ಅಂತ ನನ್ನದೇ ಆಸ್ತಿ ಮಾಡ್ಬಾರ್ದ? ಈಗ ಎಲ್ಲವನ್ನು ಖರೀದಿಸಿ ವಾಪಸ್ ಕೊಡುಕ ನಾನ್ ತಕೊಂಡಿದ್ದು ಎಂದನು ಅಭಿಮನ್ಯು. ಸುತರಾಂ ತನಗೆ ಇಷ್ಟವಿಲ್ಲ ಅಂತ. ಅಷ್ಟರಲ್ಲಿ ಹೊರಗಡೆಯಿಂದ ಕೂಗು ಹಾಕಿದರು ರಮೇಶ್. ಅಭಿಮನ್ಯು, ಇಶಾನ್, ಆಕಾಶ್ ಎಂದರು. ಜೋರಾಗಿ ದೇವಸ್ಥಾನದಿಂದ ಮನೆಗೆ ವಾಪಸ್ ಆಗಿದ್ದರು. ಬ್ಯಾಗ್ ಹಿಡಿದು ಒಳಬಂದ ಅಶೋಕರು ಮಕ್ಕಳ ಕಡೆ ನೋಡಿ, ಆಗಲ್ನಿಂದ ಕರಿತಿದ್ದೀನಿ, ಕೇಳಿಸ್ತಿಲ್ವಾ? ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ? ಕರೆದರೂ ಕೇಳಿಸದಿರುವ ಅಷ್ಟು ಏನ್ ಮಾತಾಡ್ತಿದ್ದೀರಾ? ಅಭಿ, ಇಶು, ಕಾರಲ್ಲಿ ಪೂಜೆ ಮಾಡಿಸಿದ ಸಾಮಗ್ರಿಗಳಿದೆ, ಹೋಗಿ ಹುಷಾರಾಗಿ ತಕೊಂಡ್ ಬನ್ನಿ. ಸಮರ್ಥ್, ಸಾತ್ವಿಕ್ ಇಬ್ಬರೇ ಎಲ್ಲಾ ತಕೊಂಡ್ ಬರೋಕೆ ಆಗೋಲ್ಲ, ಹೋಗಿ ಎಂದವರು ನಿಟ್ಟುಸಿರು ಬಿಟ್ಟು ಸೋಫಾದಲ್ಲಿ ಕುಳಿತರು. ಅರೆ ಕರಣ್, ನೀನೇನೋ ಇಲ್ಲಿ ಇಷ್ಟು ಬೆಳಿಗ್ಗೆನೆ ಬಂದಿದ್ಯಾ? ಅಭಿ ಜೊತೆಗೆ ಮಾತನಾಡೋದಿತ್ತಾ? ನಾವು ಸನ್ನಿಧಿ ಮದ್ವೆ ಈ ತಿಂಗಳ ಕೊನೆಯಲ್ಲಿ ಇದೆ ಅಲ್ಲ, ಅದಕ್ಕೆ ಮನೆ ದೇವರಿಗೆ ಪೂಜೆ ಮಾಡಿಸ್ಕೊಂಡ್ ಬರೋಕೆ ಹೋಗಿದ್ವಿ. ಕೂರುವುದು ಬಿಟ್ಟು ಯಾಕೆ ನಿಂತಿದ್ಯಾ? ತಿಂಡಿ ತಿಂದ್ಯಾ? ಅಂಜನಾ, ಅವನಿಗೆ ತಿಂಡಿ ಕೊಟ್ಟೇನಮ್ಮ ಎಂದರು ಬೆಳಿಗ್ಗೆ ಆಫೀಸ್ ಸೂಟ್ ಧರಿಸಿ ನಿಂತಿದ್ದ ಕರಣ್ನ ಕುರಿತು. ಇನ್ನು ನಿಂತೇ ಇದೆಯಲ್ಲ, ಕೂರ ಬಾರೋ. ಅಮ್ಮ, ಬಾನು, ಆಕಾಶ್, ನೀವೆಲ್ಲ ಯಾಕೆ ಹೀಗೆ ನಿಂತ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡ್ತಿದ್ದೀರಾ? ಅಂದಾಗೆ ಈ ಹುಡುಗಿ ಯಾರು ಎಂದವರ ಕಣ್ಣಿಗೆ ಬಿದ್ದವಳು ವೇದ. ಅವಳು ನನ್ನ ಹೆಂಡತಿ ವೇದ ಅಂಕಲ್, ನಿಮ್ ಸೊಸೆ ಶ್ರೇಣಿಕಾ ಫ್ರೆಂಡ್ ಎಂದು ಹೇಳಿ ಅಶೋಕರ ಪಕ್ಕ ಕೂತನು ಕರಣ್. ಹೌದಾ, ಒಳ್ಳೆಯದು. ನೀನು ಅಭಿ ಸ್ನೇಹಿತರು, ನಿನ್ ಹೆಂಡತಿ ಅಭಿ ಹೆಂಡತಿ ಸ್ನೇಹಿತರು. ಚೆನ್ನಾಗಿದೆ ಜೋಡಿ. ಕ್ಷಮಿಸಿಬಿಡಮ್ಮ ವೇದ, ನಿನ್ನ ಮದ್ವೆಯಲ್ಲಿ ನೋಡಿದ್ದು, ಆಮೇಲೆ ನೋಡಿಲ್ಲ. ಅದಕ್ಕೆ ಮುಖ ಸರಿಯಾಗಿ ನೆನಪು ಬರ್ಲಿಲ್ಲ. ಬೇಸರ ಆಗ್ಬೇಡ ಎಂದರು ಓಲೈಸುವ ನಿಟ್ಟಿನಲ್ಲಿ. ಬೇಸರ ಯಾಕೆ ಅಂಕಲ್? ಅವಳೇನು ಬೇರೆಯವಳ ಬಿಡಿ. ಪೂಜೆ ಎಲ್ಲ ಹೇಗಾಯ್ತು? ಮಾತು ಬದಲಾಯಿಸಿದನು ಕರಣ್. ಪೂಜೆ ಚೆನ್ನಾಗಿ ಆಯ್ತು ಕಣೋ. ಇವತ್ತಿಗೆ 20 ದಿನಕ್ಕೆ ಸನ್ನಿಧಿ ಮದ್ವೆ. ಇನ್ನು ಮದ್ವೆ ಪತ್ರಿಕೆ ಹಂಚುವುದಿದೆ. ತಯಾರಿ ನಡೆಯುತ್ತಿದೆ. ಇದೊಂದು ಮದುವೆ ಮುಗಿದರೆ ಸ್ವಲ್ಪ ಸುಧಾರಿಸಿಕೊಂಡು ಉಳಿದದ್ದು ನೋಡ್ಕೊಳ್ತೀವಿ. ನಮ್ಮ ಅಭಿಮನ್ಯು, ಸಾತ್ವಿಕ್, ಇಶಾನ್, ಪ್ರಜ್ಞಾ ಮದ್ವೆ ಇಷ್ಟೊಂದು ಒತ್ತಡ ಅನ್ನಿಸ್ಲೇ ಇಲ್ಲ. ಈ ಮದ್ವೆ ಒಂದು ಯಾವುದೇ ತಾಪತ್ರಯ ಇಲ್ಲದೆ ಮುಗಿದರೆ ಸಾಕು ಎಂದರು. ಹೀಗೇನು, ಇವೆಂಟ್ ಕಂಪನಿಗೆ ವಹಿಸಿದ್ರೆ ಅವರೇ ನೋಡ್ಕೊಳ್ತಾರೆ ಬಿಡಿ. ನೀವ್ಯಾಕೆ ಇಷ್ಟೊಂದು ಚಿಂತೆ ಮಾಡ್ತಿದ್ದೀರಾ? ಅವರ ಆರೋಗ್ಯದ ಸಲುವಾಗಿ ಕಾಳಜಿ ಮಾಡಿದ್ದ ಕರಣ್. ಏನ್ ಮಾಡೋದು ಕರಣ್, ಸನ್ನಿಧಿ ಈ ಮನೆ ಚಿಕ್ಕ ಮಗಳು. ನಮ್ಮನೆ ಗಂಡು ಮಕ್ಕಳಿಗೆ ಅಭಿ, ಈಶಾನ್, ಆಕಾಶ್ ಜವಾಬ್ದಾರಿ ಕೊಡೋಣ ಅಂದ್ರೆ ಇವರು ಈ ಮದುವೆಗೂ ಇವರಿಗೂ ಸಂಬಂಧವೇ ಇಲ್ಲದೆ ತರ ಇರುವವರ ತರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇದ್ದಾರೆ. ಹಾಗಂತ ನಾವು ಸುಮ್ಮನಿರೋಕೆ ಆಗುತ್ತಾ? ಸಾತ್ವಿಕ್ ಒಬ್ಬನೇ ಡ್ಯೂಟಿ ಜೊತೆ ಒದ್ದಾಡ್ತಿದ್ದಾನೆ. ಅದೊಂದು ಹುಡುಗಿ ಜವಾಬ್ದಾರಿ ಮುಗಿದ್ರೆ ನಮ್ಗೂ ನೆಮ್ಮದಿ ಅಲ್ವಾ? ಅದಕ್ಕೆ ಈ ಮನೆಯಿಂದ ನಾನು ಅಣ್ಣನೇ ಎಲ್ಲಾ ನಿಂತು ನೋಡ್ಕೊಳ್ತಾ ಇದ್ದೇವೆ ಎಂದರು ಅಶೋಕ್. ಈ ರೀತಿಯಿಂದಾದರೂ ಮಕ್ಕಳು ಮದುವೆಯಲ್ಲಿ ಭಾಗವಹಿಸಲಿ ಎಂದು. ಅವರ ಮಾತಿಗೆ ಅಸಮಾಧಾನಗೊಂಡು, ಜವಾಬ್ದಾರಿ ತಗೊಳ್ಳೋಕೆ ಅವಕಾಶ ಕೊಡದೇ ಇದ್ದದ್ದು ಅವರೇ ಚಿಕ್ಕಪ್ಪ, ನಾವಲ್ಲ. ಅವಳು ನಮ್ಮ ತಂಗಿ, ಅವನು ತಮ್ಮ ಅಂತ ಬರೀ ನಮ್ಮ ಮನಸ್ಸಿನಲ್ಲಿದ್ದರೆ ಸಾಲದು, ಅವರಿಗೂ ಇರ್ಬೇಕು. ನಾವು ಅವರ ಅಣ್ಣಂದಿರುವಂತ. ನಾವು ಸನ್ನಿಧಿ ಮದ್ವೆಗೆ ತಲೆ ಹಾಕಿದ್ರೆ ಸರಿ ಇರೋಲ್ಲ ಅಂತ ಹುಡುಗಿ ಅಣ್ಣನೇ ಹೇಳಿದ ಮೇಲೆ ನಾವ್ಯಾಕೆ ತಲೆ ಕೆಡಿಸಿಕೊಳ್ಳೋಣ ಹೇಳಿ? ಇನ್ನೊಂದು ತಿಂಗಳು ಕಳೆದ್ರೆ ನನ್ನ ತಂಗಿ ಪ್ರಜ್ಞಾದು ಸೀಮಂತ ಕಾರ್ಯಕ್ರಮ ಮಾಡ್ಬೇಕಲ್ವಾ? ಹೇಗೆ ಮಾಡ್ತೀವಿ ನೋಡ್ತೀರಿ. ಬೇಕಾದ್ರೆ ಸನ್ನಿಧಿ ಮದ್ವೆಗೆ ದುಡ್ಡು ಕೊಡ್ತೇವೆ, ಆದ್ರೆ ಯಾವುದೇ ಕಾರಣಕ್ಕೂ ಮುಂದೆ ನಿಂತು ಓಡಾಡೋಲ್ಲ ಅಷ್ಟೇ ಎಂದನು ಆಕಾಶ್. ಕಡ್ಡಿ ತುಂಡು ಮಾಡಿದವನಂತೆ ಅವನ ಮನಸ್ಸಿಗೆ ಸಾತ್ವಿಕ್ ಮಾತುಗಳು ಬಹಳ ನೋಯಿಸಿದ್ದವು. ಅವನ ಮಾತಿಗೆ ಸಪ್ಪೆಯಾದ ಸಾತ್ವಿಕ್, ಅಣ್ಣ, ನಾನು ಅವತ್ತು ಹೇಳಿದ್ದೆ ಬೇರೆ ವಿಷಯಕ್ಕೆ. ನಿಮ್ಗೆ ನೋವು ಆಗ್ಲಿ ಅಂತಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಿಮ್ಮ ದುಡ್ಡು ನಂಗೇನು ಬೇಡ. ನನ್ನ ತಂಗಿ ಮದ್ವೆ ಮಾಡುವಷ್ಟು ಶಕ್ತಿ ನಂಗಿದೆ ಎಂದನು. ಮನಸ್ಸಿಗೆ ಬೇಸರವಾದರೂ ಮುನಿಸಿಕೊಂಡ ಅಣ್ಣಂದಿರ ಬಳಿ ಹಣ ಕೇಳಲು ಮುಜುಗರ.
ಅವನ ಮಾತಿಗೆ ಕೋಪಗೊಂಡ ಆಕಾಶ್, ಹೂನಪ್ಪ, ಈಗ ನೀನು ದೊಡ್ಡ ಪೊಲೀಸ್ ಅಧಿಕಾರಿ ಅಲ್ವಾ? ನಿಂಗೇನು ನಮ್ಮ ಅವಶ್ಯಕತೆ ಇಲ್ಲ. ಹಾಗೆ ನಾವು ಸಹ ಮೇಲೆ ಬಿದ್ದು ನಿನ್ ತಂಗಿ ಮದ್ವೆಯಲ್ಲಿ ಸೇರುವುದಿಲ್ಲ. ಮದುವೆಗೆ ಕರೆದ್ರೆ ಬರ್ತೇವೆ, ಇಲ್ಲ ಅದಕ್ಕೂ ಬರೋಲ್ಲ. ನೀವ್ ಹೇಗೆ ಈ ಮನೆಗೆ ಅತಿಥಿಗಳು, ಹಾಗೆ ನಾವು ನಿಮ್ಮ ಮಗಳ ಮದ್ವೆಗೆ ಅತಿಥಿಗಳಷ್ಟೇ. ಅಂಜನ ಶ್ರೀನಿಕ ಸಂಜನಾ, ನೀನೂ ಅಷ್ಟೇ. ನಮ್ಮ ಮಾತು ಮೀರಿ ಇವರ ಫಂಕ್ಷನ್ಗೆ ಹೋಗ್ಬಾರ್ದು, ಆರ್ಡರ್ ಮಾಡಿದನು ಆಕಾಶ್. ಕಣ್ಣೆದುರಿಗೆ ಹುಟ್ಟಿದ ತಮ್ಮ ನಮ್ಮನ್ನು ಹೊರಗಿನವರ ರೀತಿ ಮಾಡಿ ಮಾತನಾಡಿದ್ದು ಅವನ ಮನಸ್ಸು ನೋಯಿಸಿದ್ದವು. ಅವನ ಮಾತಿಗೆ ನೊಂದ ನರಸಿಂಹ, ಆಕಾಶ್, ಯಾಕಪ್ಪ ಈ ತರ ಮಾತಾಡ್ತಿದ್ಯಾ? ನೀನ್ ನಂಗೆ ಮಗನ ಸಮಾನನೇ ಕಣೋ ಎಂದರು. ಅವರ ಜೊತೆ ಆಕಾಶ್ ಮಾತು ಮೀನಾ ಸನ್ನಿಧಿಯನ್ನು ನೋಯಿಸಿತ್ತು. ಮಗನ ಸಮಾನನೇ, ಆದ್ರೆ ಮಗ ಅಲ್ಲ. ನಿಮ್ಗೆ ಅಷ್ಟೊಂದು ನಮ್ಮ ಬಗ್ಗೆ ಪ್ರೀತಿ ಇದ್ದಿದ್ರೆ ನಿಮ್ಮ ಮಗಳ ಮದುವೆ ಮಾತುಕತೆನ ನಮಗೆ ತಿಳಿಸದೆ ಗುಟ್ಟಾಗಿ ಮಾಡ್ತಿರ್ಲಿಲ್ಲ. ನಿಮ್ಮ ಮಗನ ಜೊತೆ ಈ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಿರ್ಲಿಲ್ಲ ಬಿಡಿ. ಈಗ ಯಾಕೆ ಆ ಮಾತೆಲ್ಲ? ನಿಮ್ಮ ಮಗಳು ನಿಮ್ಮಿಷ್ಟ, ನಾನೇನು ತಲೆ ಹಾಕೋಲ್ಲ ಎಂದನು ಆಕಾಶ್. ಅವನ ಮಾತಿಗೆ ಉತ್ತರಿಸಲು ಬಂದ ಸಾತ್ವಿಕ್ ಮಾತಿಗೆ ಅನುವು ಮಾಡಿಕೊಡದೆ, ಅಪ್ಪ, ಈಗ ಆ ವಿಚಾರ ಬೇಡ, ಅದು ಮುಗಿದ ಕತೆ. ಈಗ ಮುಖ್ಯವಾಗಿ ಇಲ್ಲೊಂದು ವಿಷಯ ಚರ್ಚೆ ಆಗ್ತಿದೆ, ಅದರ ಬಗ್ಗೆ ಮಾತಾಡಿ. ಯಾಕೆಂದ್ರೆ ಇದು ಈ ಮನೆಯ ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾದ ವಿಚಾರ. ಸೊ ಇನ್ನೇನು ನೂತನ್ ಬರ್ತಿದ್ದಾನೆ, ಇವತ್ತೇ ಸರಿಯಾಗಿ ತೀರ್ಮಾನ ಮಾಡಿ ಎಂದನು ಅಭಿಮನ್ಯು. ಯಾವುದರ ಬಗ್ಗೆ ಮಾತನಾಡ್ಬೇಕು ಅಭಿ? ನೂತನ್ ಯಾಕೆ ಬರ್ತಿದ್ದಾನೆ? ಏನ್ ವಿಷಯ ಮಾತಾಡ್ಬೇಕೀಗ ಎಂದರು ರಮೇಶ್ ಗೊಂದಲದಲ್ಲಿ. ಯಾವುದರ ಬಗ್ಗೆ ಅಂದ್ರೆ ಈ ಕರಣ್ ಹೆಂಡತಿ ಬಗ್ಗೆ ಕಣೋ. ಈ ಹುಡುಗಿ ನಮ್ಮನೆಗೆ ಬಂದು ನಮ್ಮ ಸಮರ್ಥನ ಹೆಂಡತಿಗೆ ಅವಮಾನ ಮಾಡಿದ್ದಾಳೆ. ಅಷ್ಟೇ ಅಲ್ಲ, ಈ ಅಭಿಮನ್ಯು ಹೆಂಡತಿ ಪ್ರಣತಿ ಮೇಲೆ ಕೈ ಮಾಡಿದಾಳೆ. ಆದರೂ ನಿನ್ ಮಗ ಮನೆಯವರ ಬಿಟ್ಟು ಇವರನ್ನೆಲ್ಲ ವಹಿಸಿಕೊಂಡು ನಮಗೆ ಅವಮಾನ ಮಾಡ್ತಿದ್ದಾನೆ. ನೀನೇ ಸರಿಯಾಗಿ ಬುದ್ಧಿ ಹೇಳು. ನನ್ ಮಗಳ ಕುಟುಂಬ ಈ ಮನೆಯಲ್ಲಿ ಇರುವುದೇ ಒಬ್ಬರಿಗೂ ಇಷ್ಟ ಇಲ್ಲ ಎಂದರು ಸುಮಿತ್ರಾದೇವಿ ಮೂತಿ ಸಿಂಡರಿಸಿ. ಅವರ ಮಾತಿಗೆ ಎದ್ದು ನಿಂತ ಕರಣ್, ಅದೇನಾಯ್ತು ಅಂತ ನಾನ್ ಹೇಳ್ತೀನಿ ಅಂಕಲ್. ಇಲ್ಲಿ ನಿಂತಿರುವ ಹೆಂಗಸು ಅಂದ್ರೆ ಸಮರ್ಥ್ನ ಹೆಂಡತಿ, ರೈಟ್? ಇವತ್ತು ನನ್ ಹೆಂಡತಿಗೆ ಬಾಯಿಗೆ ಬಂದಂತೆ ಬೈದು ಬಿಕಾರಿ ಅಂದಿರೋದು ಅಲ್ಲದೆ, ನಾನಿವರ ಗಂಡನ ಶೋರೂಮ್ನಲ್ಲಿ ಕೆಲಸ ಮಾಡ್ತಿರೋ ಕೂಲಿಯವನು, ಜೊತೆಗೆ ಇವರ ಶೋರೂಮ್ನಲ್ಲಿ ಅಧಿಕಾರ ಚಲಾಯಿಸ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನಿಮ್ಮ ಅಕ್ಕನ ಸಪೋರ್ಟ್ ಬೇರೆ ಇದೆ. ನೀವೇ ಇದಕ್ಕೆ ಉತ್ತರ ಕೊಡಿ ಎಂದನು ಕರಣ್ ಗಂಭೀರವಾಗಿ. ಅವನ ಮಾತಿಗೆ ಧ್ವನಿ ಸೇರಿಸಿ, ಅಷ್ಟೇ ಅಲ್ಲ ದೊಡ್ಡಪ್ಪ, ನಾನಿವರ ಮಗನ ಶೋರೂಮ್ ವಹಿಸಿಕೊಂಡಿದ್ದೇನಂತೆ. ಈಗ ವಾಪಸ್ ಕೊಡ್ಬೇಕೆಂದು ನಿಮ್ಮ ಅಮ್ಮ ಹೇಳ್ತಿದ್ದಾರೆ. ಇವರು ಕೊಡೋ ದುಡ್ಡು ಇಸ್ಕೊಂಡು ಇವರ ಮಗನ ಶೋರೂಮ್ ಬಿಟ್ಟು ಕೊಡು ಅಂತ ಅಜ್ಜಿ ಹೇಳ್ತಿದ್ದಾರೆ. ಕೊಡೋಲ್ಲ ಅಂದ್ರೆ ನಂಗೆ ಇವರ ಮಗನ ಮೇಲೆ ದ್ವೇಷ ಹೋಗಿಲ್ವಾ ಅಂತ ಕೇಳ್ತಿದ್ದಾರೆ. ಅದೇನು ಉತ್ತರ ನೀವೇ ಹೇಳಿ. ನನಗಂತೂ ತಲೆ ಕೆಟ್ಟಿದೆ ಇವರ ವಾದ ಕೇಳಿ ಎಂದನು ಹನೆ ನೀವಿಕೊಂಡು. ಹೌದು, ಕೇಳಿದೆ ಕಣೋ. ನನ್ ಮಗ ಎಷ್ಟು ಇಷ್ಟಪಟ್ಟು ಶುರು ಮಾಡಿದ ಶೋರೂಮ್ನ ಅವತ್ತು ಕಾರಣಾಂತರಗಳಿಂದ ಮಾರಿದ. ಈಗ ಬಂದಿದ್ದಾನೆ ತಾನೆ, ವಾಪಸ್ ಕೊಡೋಕೇನು? ಇವತ್ತು ಸಮರ್ಥ್ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡ್ತಿದ್ದಾನೆ. ಅದಕ್ಕೆ ಕಾರಣನೇ ನೀವುಗಳು. ಅವನು ಪ್ರಜ್ಞಾನ ಮದ್ವೆ ಆಗ್ಲಿಲ್ಲ ಅಂತ ಅಷ್ಟು ಅಂದು ಹಾಡಿ ಅವಮಾನ ಮಾಡಿ ಕಳಿಸಿದಕ್ಕೆ ಅವತ್ತು ನೀವು ಕೊಟ್ಟ ನೋವಿಗೆ ವಿಧಿ ಇಲ್ಲದೆ ಊರು ಬಿಡುವ ಪರಿಸ್ಥಿತಿ ಬಂದು ಶೋರೂಮ್ ನೋಡ್ಕೊಳ್ಳೋರು ಇಲ್ಲ ಅಂತ ಮಾರಿದ. ಈಗ ಅವನ ಪರವಾಗಿ ನಾನೇ ಕೇಳ್ತಿದ್ದೀನಿ. ನನ್ನ ಮಗನ ಶೋರೂಮ್ನಲ್ಲಿ ಇಷ್ಟು ದಿನ ಕೋಟ್ಯಾಂತರ ರೂಪಾಯಿ ಆದಾಯ ತಿಂದು ನಿಮ್ಗೆ ಸಾಕಾಗಿಲ್ವಾ? ಕೊಟ್ಟು ಬಿಡಿ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀವಿ ಎಂದರು ಕಲ್ಯಾಣಿ ಅಧಿಕಾರವಾಣಿಯಿಂದ. ಶೋರೂಮ್ ಆದಾಯ ಕೇಳಿ ತಿಳಿದವರಿಗೆ ಈಗ ವಾಪಸ್ ಪಡೆಯುವ ಆಟ ಬಂದಿತ್ತು. ಹಲೋ ಹಲೋ, ಕೂಲ್ ಕೂಲ್, ಟೆನ್ಷನ್ ತಗೋಬೇಡಿ ಅತ್ತೆಮ್ಮ. ಏನಂದ್ರಿ? ನಿಮ್ಮ ಮಗಂಗೆ ನಾವು ಅವಮಾನ ಮಾಡಿದ್ದ? ಸಖತ್ತಾಗಿ ಹೇಳಿದ್ರಿ ಬಿಡಿ. ಚಿಕ್ಕಂದಿನಿಂದಲೂ ಸಮರ್ಥ್ ಪ್ರಜ್ಞಾ ಮದುವೆ ಆಗುವುದಂತ ಹೇಳ್ಕೊಂಡು ಬಂದಿರೋದು ನೀವೇ ತಾನೆ. ಅದು ಗೊತ್ತಿದ್ದರೂ ನಿಮ್ಮಗ ಕಳ್ಳನ ತರ ಹೊರಗೆ ಒಬ್ಬಳ ಜೊತೆ ಬೀದಿ ಬೀದಿಗಳಲ್ಲಿ ಸುತ್ತಿಕೊಂಡು ಆಟ ಆಡಿ ಇತ್ತ ನಮ್ಮಕ್ಕನನ್ನು ಮದ್ವೆ ಆಗ್ತೀನಿ ಅಂತ ಬಂದ. ಆದ್ರೆ ಇವಳು ಬಂದು ಮದುವೆ ಮನೆಯಲ್ಲಿ ದೊಂಬರಾಟ ಆಡಿದ್ದು ನಾವಿನ್ನು ಮರೆತಿಲ್ಲ. ನೀವೀಗ ಮಗನ ಹೆಂಡತಿನ ಜೊತೆ ಮಾಡ್ಕೊಂಡು ಬಂದ್ರೆ ನಾವು ಸುಮ್ನೆ ಇರ್ಬೇಕಾ? ನಿಮ್ ಮಗನ ನಾಟಕದಿಂದ ನನ್ನ ಅಕ್ಕನಿಗೆ ಆದ ನೋವು, ನಮ್ಮನೆಗೆ ಆದ ಅವಮಾನ ನಾವ್ ಹೇಗೆ ತಡೆದಿರ್ಬೇಕು ಯೋಚನೆ ಮಾಡಿದ್ದೀರಾ? ಗಂಡ ಹೆಂಡತಿ ಮಗಳು ಮಗ ಸೊಸೆ ಸೇರಿ ಅಕ್ಕಪಕ್ಕದ ಮನೆಯವರು ಹಾಡಿಕೊಳ್ತಾರೆ ಎಂದು ಮನೆ ಶೋರೂಮ್ನ ಮಾರಿ ದುಡ್ಡು ತಕೊಂಡು ಊರು ಬಿಟ್ಟು ಹೋಗಿ ದೆಹಲಿಯಲ್ಲಿ ಆರಾಮವಾಗಿ ಎಂಜಾಯ್ ಮಾಡ್ಕೊಂಡು ಈಗ ಬಂದು ಇಲ್ಲಿ ಉಸಿರು ತರ ನಾಟಕ ಆಡ್ತಿದ್ದೀರಾ ಎಂದನು ವಿಶಾನ್ ಅಬ್ಬರಿಸಿ. ಕೋರ್ಟ್ನಲ್ಲಿ
ವಾದ ಮಾಡುವವನಿಗೆ ಮನೆ ಯಾವ ಲೆಕ್ಕ? ಇಶಾನ್, ಮಾತಿನ ಮೇಲೆ ನಿಗಾ ಇರ್ಲಿ. ಅಶೋಕ್ ನಿನ್ನ ಮಗನಿಗೆ ಹೇಳು, ದೊಡ್ಡವರು ಚಿಕ್ಕವರು ಅನ್ನುವ ಮರ್ಯಾದೆ ಇಟ್ಕೊಂಡು ಮಾತಾಡು ಅಂತ. ಇಲ್ಲದೆ ಹೋದ್ರೆ ನಾನ್ ಸುಮ್ನಿರೋಲ್ಲ ಎಂದರು ಸುಮಿತ್ರಾದೇವಿ ಮಗಳನ್ನು ಹಂಗಿಸುವುದು ನೋಡಲಾರದೆ. ಸುಮ್ನೆ ಇರದಿದ್ದರೆ ಕುಣಿ, ಬೇಡ ಅಂದವ್ರು ಯಾರು? ನೀನ್ ಯಾವತ್ತು ತಾನೇ ನೆಟ್ಟಗೆ ಮಾತನಾಡಿದ್ಯಾ? ಮೊದಲಿನಿಂದಲೂ ನಿಂಗೆ ನಿನ್ನ ಹೆಣ್ಣು ಮಕ್ಕಳು ಮೊಮ್ಮಕ್ಕಳು ಚೆನ್ನಾಗಿದ್ರೆ ಸಾಕು. ನಾವೇನಾದರೂ ನಿಂಗೇನು ಆಗ್ಬೇಕು? ನಿನ್ ಗಂಡ ಇದೇ ತರ ಆಡಿ ನೋಡಲ್ಲಿ, ಮುಚ್ಕೊಂಡು ಮೂಲೆ ಸೇರಿಲ್ವಾ? ಮುಂದೆ ನೀನು ಮೂಲೆ ಸೇರಿದ್ರು ನಾವೇ ನೋಡ್ಕೋಬೇಕು. ಇವರಿಬ್ಬರು ಬರೀ ಆಸ್ತಿ ಕೇಳೋಕೆ ಬರ್ತಾರೆ ಅಷ್ಟೇ ಹೊರತು ಬಂಡ ಜನ್ಮವದು ಎಂದನು ಅಸಹ್ಯವಾಗಿ. ಇಶಾನ್ ಎಂದು ಕಿರಿಚಿದರು ಕಲ್ಯಾಣಿ. ಅವನ ಮಾತಿನ ಏಟು ಸರಿಯಾಗಿ ಬಿದ್ದಿದ್ದಕ್ಕೆ ಎದ್ದು ನಿಂತ ರಮೇಶ್. ಸಾಕು, ಅವನು ಹೇಳಿದ ರೀತಿ ತಪ್ಪು ಇರ್ಬೋದು, ಆದ್ರೆ ವಿಚಾರ ಸರಿಯಾಗೇ ಇದೆ. ಕಲ್ಯಾಣಿ ಭಾನುಮತಿ ಮದುವೆ ಆಗಿದಾಗಿನಿಂದ ನೀವು ಅವರಿಗೆ ಸಪೋರ್ಟ್ ಮಾಡಿರುವುದು, ಈಗ ಮಾಡ್ತಾ ಇರುವುದು ಬಿಡಿ. ಈಗ ಹೇಳಿ ಇಷ್ಟೊಂದು ಮಾತನಾಡುವ ನಿಮ್ಗೆ ಇವರಿಬ್ಬರಿಗೂ ಒಂದು ದಿನ ಬಂದು ಈ ಮನೇಲಿ ಕೆಲಸ ಮಾಡಿದೀರಾ? ಅಡುಗೆ ಮಾಡಿದೀರಾ? ಏನಿಲ್ಲ. ಬರುವುದು, ಮಾಡಿರೋದು, ತಿನ್ನೋದು, ರೂಮ್ ಸೇರಿ ನಿಮ್ ತಲೆಗೆ ಇಲ್ಲದೆ ಇರೋದು ತುಂಬಿ ನಮ್ಮ ವಿರುದ್ಧ ಚೂ ಬಿಡೋದು, ಇಷ್ಟೇ ತಾನೇ ಮಾಡಿರೋದು. ಇದನ್ನೇ ಇಶಾನ್ ಒರಟಾಗಿ ಹೇಳ್ತಿದ್ದಾನೆ. ಇದು ಯಾರಿಗೂ ತಿಳಿಯದ ವಿಷಯವೇನಲ್ಲ ತಾನೆ ಎಂದರು ರಮೇಶ್ ತೀಕ್ಷ್ಣವಾಗಿ, ತಾಯಿ ತಂಗಿಯರ ದಿಟ್ಟಿಸಿ. ನೀವಾದ್ರೂ ಏನು ಕಡಿಮೆ ಏನಮ್ಮ? ಮನೆ ಸೊಸೆಯರು ಅನ್ನೋ ಪ್ರೀತಿ ವಿಶ್ವಾಸ ಸ್ವಲ್ಪವಾದ್ರೂ ತೋರಿಸಿದೀರಾ? ಯಾಕೆ, ಅವರೇನು ಈ ಮನೆಯಲ್ಲಿ ಕೂಲಿ ಮಾಡೋಕೆ ಬಂದಿರೋವ್ರಾ? ನಿಮ್ಮ ಹೆಣ್ಮಕ್ಳ ತರ ಅವರೂ ಒಬ್ರ ಮನೆ ಹೆಣ್ಮಕ್ಳು ತಾನೆ. ಮಾತೆತ್ತಿದ್ರೆ ಇದು ನನ್ ಗಂಡನ ಮನೆ ಗಂಡನ ಮನೆ ಅಂತೀಯಲ್ಲ. ನಿನ್ ಗಂಡನಿಗೇನು ಇದೆಲ್ಲ ಅಪ್ಪ ಅಮ್ಮ ಇಲ್ಲದೆ ಆಗಿ ಬಂದಿದ್ದ? ತಂದೆಯ ಮನೆ ಮಕ್ಕಳಿಗಲ್ಲದೆ ಇನ್ನು ಯಾರಿಗೆ ಸೇರಿದ್ದು ಹೇಳು? ಇವರಿಗೆ ಊರು ಬಿಟ್ಟು ಹೋಗಿ ಅಂತ ಹೇಳಿದ್ದು ಮಗ ಮಾಡಿದ ಘನಕಾರ್ಯ ಸಹಿಸಲಾಗದೆ ಇರು ಹೋದ್ರೆ ನಾವೇನು ಮಾಡೋಣ ಎಂದರು ಅಶೋಕ್ ದನಿ ಎತ್ತರಿಸಿ. ಇನ್ನು ನೀವು ಹೇಳ್ಕೊಳ್ಳೋಕೆ ಅಕ್ಕ ತಂಗಿಯರು ಯಾವತ್ತಾದ್ರೂ ನಮ್ಮ ಹೆಂಡತಿಯರನ್ನು ಅತ್ತಿಗೆಯರಾಗಿ ನೋಡಿದೀರಾ? ಇಲ್ಲ ಗೌರವ ಕೊಟ್ಟಿದ್ದೀರಾ? ಇಲ್ಲ ನೀವು ಈ ಮನೆಗೆ ಬಂದಾಗ ರಾಜ ಮರ್ಯಾದೆ ಕೊಡ್ಬೇಕು ಅಷ್ಟೇ ತಾನೆ. ಇಲ್ಲಿ ನಿಂತಿದ್ದಾಳೆ ನೋಡು ಶ್ರೇನಿಕಾ, ಆ ಹುಡುಗಿ ತಾನು ಇಷ್ಟಪಟ್ಟ ಅಭಿನ ಯಾರಿಗೂ ಹೆದರದೆ ಮದುವೆ ಆದರೂ ನನ್ ಮಗ ಸುಮ್ನೆ ಆಗ್ಲಿಲ್ವಾ? ಇಶಾನ್, ಅವನ ತಾಯಿ ಮಾತಿಗೆ ಬೆಲೆ ಕೊಟ್ಟು ಸಂಜನನ ಮದ್ವೆ ಆಗ್ಲಿಲ್ವಾ? ಇದು ನನ್ನ ಮಕ್ಕಳು ಅಂದ್ರೆ, ಇದು ನನ್ನ ಹೆಂಡತಿ ಅತ್ತಿಗೆ, ನಮ್ಮ ಮಕ್ಕಳಿಗೆ ಕೊಟ್ಟಿರುವ ಸಂಸ್ಕಾರ ಅಂದ್ರೆ, ನಿಂತರ ಅವರು ತವರು ಮನೆಗೆ ಹೋಗಿ ರಂಪ ರಾಮಾಯಣ ಮಾಡಿ ಅವರ ಮನೆ ಹೊಡಿತಿದ್ದಾರ ನೋಡು. ಹಾಗೆ ಹೇಗೆ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಿಂತಿದ್ದಾರೆ, ಎದುರಾಡದೆ. ಇದು ಹೆಣ್ಣಿಗೆ ಇರಬೇಕಾದ ಲಕ್ಷಣ ತಿಳಿತಾ ಎಂದರು ರಮೇಶ್. ಇಷ್ಟು ದಿನ ಸಹಿಸಿದ್ದ ಮಾತೆಲ್ಲ ಇನ್ನೂ ಸಹಿಸಲಾಗದೆ ಆಚೆ ಹಾಕಿದ್ದರು. ತಂಗಿಯರ ಕಡೆ ತಿರುಗಿ, ಇನ್ನೇನು ಹೇಳಿದ್ದು ನೀನು? ಶೋರೂಮ್ ಬಿಟ್ಕೊಡು ಅಂತ ಅಲ್ವಾ? ಯಾಕೆ ಬಿಟ್ಕೊಡ್ಬೇಕು? ಅದು ಅವನ ಸ್ವಯಾರ್ಜಿತ ಆಸ್ತಿ, ಅವನು ದುಡಿದ ದುಡ್ಡಿನಲ್ಲಿ ಖರೀದಿಸಿರೋದು. ನೀನು ಕೇಳಿದ ತಕ್ಷಣ ಕೊಡಕ್ಕೆ ನೀನೇನು ಅದಕ್ಕೆ ದುಡ್ಡು ಕೊಟ್ಟಿದ್ಯಾ? ಇಲ್ವಲ್ಲ. ಮತ್ತೆ ಯಾವ ಅಧಿಕಾರದಿಂದ ಕೇಳ್ತಿದ್ಯಾ ಬಿಡು ಅಂತ? ಅವತ್ತು ನಿಮ್ಮ ಮೊಮ್ಮಗ ಅಳಿಯ ಶೋರೂಮ್ ಮಾರುವಾಗ ನೀನೇ ದುಡ್ಡು ಕೊಟ್ಟು ಖರೀದಿಸಿ ಇಟ್ಕೊಂಡು ಈಗ ವಾಪಸ್ ಅವರಿಗೆ ವಹಿಸ್ಬೇಕಾಗಿತ್ತು. ಯಾಕೆ ಆಗ್ಲಿಲ್ವಾ? ಈಗ ಕೋಟ್ಯಾಂತರ ಆದಾಯ ಬರ್ತಿದೆ ಅಂತ ಗೊತ್ತಾಗಿ ಶೋರೂಮ್ ಬಿಡು ಅಂತ ಜೋರ್ ಮಾಡೋಕೆ ಬಂದಿದ್ದೀರಾ ಎಂದರು ಗದರುವಂತೆ. ಹೇಳಿದ್ದು ಸುಮಿತ್ರಗಾದರೂ ತಟ್ಟಿದ್ದು ತಂಗಿಯರಿಗೆ. ನಿಟ್ಟುಸಿರು ಬಿಟ್ಟು, ಆ ಶೋರೂಮ್ ನೀವು ಮಾರಿದಾಗ ಇನ್ನೂ ಹೊಸದು, ಅಭಿ ಅದನ್ನು ಖರೀದಿಸಿದೆ ಅಂದಾಗ ನಾನು ಬೈದಿದ್ದೆ. ಈಗ ತಾನೇ ಉದ್ಯಮ ಶುರು ಮಾಡಿದ್ದಾನೆ, ಲಾಸ್ ಆಗ್ತದೆ ಬೇಡ ಅಂತ. ಆದ್ರೆ ಅವನು ಯಾರ ಸಹಾಯ ಇಲ್ಲದೆ ಒಬ್ಬನೇ ಶೋರೂಮ್ನಲ್ಲಿ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ಮೇಲೆ ತಂದು ಇಷ್ಟು ಎತ್ತರಕ್ಕೆ ನಿಲ್ಲಿಸಿದಾನೆ. ಈಗ ನೀವು ಬಂದು ಕೇಳಿದರೆ ನಿಮ್ಗೆ ಬಿಟ್ಟು ಕೊಡ್ಬೇಕಾ ಎಂದರು ತೀಕ್ಷ್ಣವಾಗಿ ನೋಡಿ. ಸರಿ, ಅವನು ಕಷ್ಟಪಟ್ಟು ಮೇಲೆ ತಂದಿದ್ದಾನೆ, ಹೋಗ್ಲಿ. ಆದ್ರೆ ಎರಡರಷ್ಟು ದುಡ್ಡು ಕೊಟ್ಟು ಖರೀದಿಸ್ತೀವಿ. ಸಮರ್ಥ್ಗೆ ಶೋರೂಮ್ ವಾಪಸ್ ಕೊಡೋಕೆ ಹೇಳಿ ಎಂದರು ಕಲ್ಯಾಣಿ ಹಠ ಹಿಡಿದು. ಸಾಧ್ಯನೇ ಇಲ್ಲ. ನಾನು ಆಫೀಸ್ ಜೊತೆ ಶೋರೂಮ್ ಮತ್ತೆ ಇನ್ಸ್ಟಿಟ್ಯೂಟ್ ನೋಡ್ಕೊಳ್ಳೋಕೆ ಆಗದೆ ಹೈರಾಣಾದಾಗ ನನ್ನ ಜೊತೆ ನಿಂತು ನನ್ನ ಹಾಗೆ ದಿನಪೂರ್ತಿ ನಿದ್ದೆ ಊಟ ಬಿಟ್ಟು ಕಷ್ಟಪಟ್ಟಿದ್ದು ನನ್ನ ಇಬ್ಬರು ಸ್ನೇಹಿತರು. ನೀವು ಹೇಳಿದಾಗೆ ಅವರಿಬ್ಬರು ನನ್ನ ಅಡಿ ಕೂಲಿ ಮಾಡುವವರಲ್ಲ. ಅವರ ಮನೆಯಲ್ಲಿ ಕೋಟಿಗಟ್ಟಲೆ ಇದ್ದರು ನನ್ನ ಸಲುವಾಗಿ ಜೊತೆ ನಿಂತವರು. ಅವರ ಜಾಗಕ್ಕೆ ನಾನು ಯಾರನ್ನು ಕೂರಿಸಲ್ಲ. ಆ ಎರಡು ಜಾಗ ಅವರಿಬ್ಬರಿಗೆ ಸೇರಿದ್ದು ಎಂದನ ಅಭಿ ತನ್ನ ನಿರ್ಧಾರ ಬದಲಿಸಲಾಗದು ಎಂಬಂತೆ. ಏನು ನಿನ್ನ ಕಿತ್ತೋದ ಫ್ರೆಂಡ್ಸ್ಗೆ ಇರೋ ಬೆಲೆ ನನ್ನ ಮಗನಿಗಿಲ್ವಾ? ಹಾಗಾದ್ರೆ ಈಗಲೇ ನಾನು ಈ ಮನೆ ಬಿಟ್ಟು ಹೋಗ್ತೀವಿ.
ನೀವೇ ತಣ್ಣಗಿರಿ ಎಂದರು ಕಲ್ಯಾಣಿ ಕಣ್ಣೀರು ಹಾಕಿಕೊಂಡು. ಅವರ ಮಾತಿಗೆ ಕ್ಯಾರೆ ಎನ್ನದೆ, ನೀವೇನಾದ್ರೂ ಹೇಳ್ಕೊಳ್ಳಿ ನಂಗೇನು. ಇಶು, ಆ ಪೇಪರ್ ತೋರಿಸು ಎಂದನು. ತಮ್ಮ ನಡೆ ನೋಡಿ ಅವನ ಕೈಲಿದ್ದ ಪೇಪರ್ ಪಡೆದವರು. ಇದು ನನ್ನ ಶೋರೂಮ್ ಮತ್ತು ಇನ್ಸ್ಟಿಟ್ಯೂಟ್ ಪೇಪರ್ಸ್. ಶಿಕ್ಷಣ ಸಂಸ್ಥೆಗಳ ಮೇಲೆ ನಂದು 65% ಷೇರು ಇದ್ದರೆ ಉಳಿದ 35% ನೂತಂದಿದೆ. ಇನ್ನು ಶೋರೂಮ್ನಲ್ಲಿ ನಂದು 60% ಇದ್ದರೆ 40% ಕರಣ್ ಪೇಪರ್ಸ್ ಆಗಲೇ ರಿಜಿಸ್ಟರ್ ಆಗಿದೆ. ಇದನ್ನೆಲ್ಲ ಮಾರ್ಬೇಕು ಅಂದ್ರೂ ಇವರಿಬ್ಬರ ಒಪ್ಪಿಗೆ ಜೊತೆ ಸೈನು ಬೇಕು ತಿಳಿತಾ. ಇನ್ನೊಂದು ಸ್ವಲ್ಪ ದಿನ ಕಳೆದು ಶಿಕ್ಷಣ ಸಂಸ್ಥೆಗಳ ಮೇಲೆ ನನ್ನ 65% ಶೇರಲ್ಲಿ 35% ಶೇರ್ ಶೀನಿಕನಿಗೆ ಮಾಡಿಸ್ತೀನಿ. ನನ್ನಷ್ಟೇ ಹಕ್ಕು ಅವಳಿಗೂ ಇರಲಿ. ಅವಳ ಓದು ಮುಗಿಸಿ ನೂತನ್ ಜೊತೆ ಅವಳು ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ಲಿ ಅಂತ ನಿರ್ಧಾರ ಮಾಡಿದ್ದೇವೆ. ಸೊ ಇದರಲ್ಲಿ ಏನಾದರೂ ಅನುಮಾನ ಇದೆಯಾ ಎಂದನು. ಅಭಿ ಎಲ್ಲೆಡೆ ದೃಷ್ಟಿ ನೆಟ್ಟು. ಅವನ ಮಾತಿಗೆ ಭಾನುಮತಿ, ಕಲ್ಯಾಣಿ ದಂಗಾಗಿದ್ದರು. ಉಳಿದವರು ಆಶ್ಚರ್ಯದಿಂದ ನೋಡುತ್ತಿದ್ದರು. ರೋಷದಿಂದ ಕುದಿಯುತ್ತಿದ್ದ ಭಾನುಮತಿ, ವಾಟ್, ನಿಂಗೇನು ತಲೆ ಕೆಟ್ಟಿದೆಯಾ ಅಭಿ? ಇದೆಲ್ಲ ನಮಗೇನಕ್ಕೆ ಹೇಳಲಿಲ್ಲ ನೀನು? ಹೋಗಿ ಹೋಗಿ ಇಷ್ಟೊಂದು ಕೋಟ್ಯಾಂತರ ರೂಪಾಯಿ ಆಸ್ತಿನ ಈ ಲೆಕ್ಕಕ್ಕೆ ಇಲ್ಲದವರಿಗೆ ಕೊಡ್ತಿದ್ಯಾ? ತಪ್ಪು ಮಾಡ್ತಿದ್ಯಾ ಅಭಿ ಎಂದರು ಕೋಪೋದ್ವೇಗದಿಂದ. ಒಂದ್ ನಿಮಿಷ, ನನ್ನ ಮಾತು ಇನ್ನೂ ಮುಗಿದಿಲ್ಲ. ಇವತ್ತು ಎಲ್ಲಾ ವಿಚಾರನೂ ಸ್ಪಷ್ಟಪಡಿಸಲೇ ನಾನು ರೆಡಿಯಾಗಿ ಬಂದಿರೋದು. ನಾನು ಎಲ್ಲ ಹೇಳಿ ಆದ್ಮೇಲೆ ನಿಮ್ಮ ಎಲ್ಲರ ಪ್ರತಿಕ್ರಿಯೆ ಕೇಳುವೆ. ಈಗ ಸ್ವಲ್ಪ ಹೊತ್ತು ಸುಮ್ಮನೆ ನೋಡಿ ಎಂದನು ಅಧಿಕಾರವಾಣಿಯಿಂದ. ಅವನ ಮಾತಿಗೆ ತೆಪ್ಪಗಾದರು ಭಾನುಮತಿ. ಸನ್ನಿಧಿ, ಹೋಗಿ ನನ್ನ ಆಡ್ ಕಂಪನಿ ಪೇಪರ್ಸ್ ತಗೊಂಡ್ ಬಾ. ಇನ್ಮೇಲೆ ಆ ಕಂಪನಿ ಅತ್ತಿಗೆ ನೋಡ್ತಾರೆ ಎಂದನು. ಸನ್ನಿಧಿ ಎಳೆದಿಟ್ಟಿಸಿ ಅವನ ಮಾತಿಗೆ ಉಗುಳು ನುಂಗಿದವಳು ಸುಮ್ಮನೆ ಹೋದಳು. ಅಭಿ, ಆಡ್ ಕಂಪನಿ ಪೇಪರ್ಸ್ ಯಾಕೋ? ಅದು ಸನ್ನಿಧಿಗೆ ಸೇರಿರುವುದು ತಾನೆ. ನೀನೇ ಅವಳ ಹೆಸರಿಗೆ ಮಾಡಿದ್ದೆ. ಈಗ ನೀನೇ ವಾಪಸ್ ಕೇಳ್ತಿದ್ಯಾ? ತಪ್ಪು ಕಣೋ ಎಂದರು ನಿರುಪಮ ಮಗ ದುಡುಕಿದರೆಂಬ ಭಯದಿಂದ. ಸನ್ನಿಧಿಗೆ ಸೇರಲಿ ಅಂತಾನೆ ನಾನು ಪ್ರೀತಿಯಿಂದ ಅವಳ ಹೆಸರಿಗೆ ರಿಜಿಸ್ಟರ್ ಮಾಡಿದೆ ಅಮ್ಮ. ಆದ್ರೆ ಅವಳೀಗ ನಾವು ಸಾಕಿ ಬೆಳೆಸಿದ ನಮ್ಮ ತಂಗಿ ಸನ್ನಿಧಿ ಅಲ್ಲ, ಎಸಿಪಿ ಸಾತ್ವಿಕ್ ವರ್ಮನ ತಂಗಿ. ಮತ್ತೆ ಮುಂದೆ MLA ಬಸವರಾಜ್ ಅವರ ಸೊಸೆ ಆಗುವವಳು. ಅವಳಿಗೆ ನಮ್ಮ ಈ ಚಿಕ್ಕ ಕಂಪನಿ ನಿರ್ವಹಣೆ ಯಾಕೆ ಹೇಳಿ? ಈಗ ಅವಳು ಕೋಟ್ಯಾಧಿಪತಿಯ ಮನೆಗೆ ಸೊಸೆ ಆಗುವವಳು. ಅವಳಿಗಿದು ಬೇಕಿಲ್ಲ. ಅದಕ್ಕೆ ಸನ್ನಿಧಿ ಸಾತ್ವಿಕ್ ಸೇರಿ ಗುಟ್ಟಾಗಿ ನಮಗೆ ತಿಳಿಯದ ಹಾಗೆ ಹ್ಯಾಡ್ ಕಂಪನಿನ ವಾಪಸ್ ನನ್ನ ಹೆಸರಿಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಈ ವಿಚಾರ ನಂಗೆ ಅವತ್ತೇ ಲಾಯರ್ ಫೋನ್ ಮಾಡಿ ಹೇಳಿದ್ರು. ಬೇಡ ಅಂದವರಿಗೆ ಹಿಂಸೆ ಮಾಡೋಕೆ ಹೋಗ್ಬಾರ್ದಲ್ವಾ? ಅದಕ್ಕೆ ಅವರೇ ಎಸೆಯುವುದಕ್ಕಿಂತ ನಾನೇ ಖುದ್ದಾಗಿ ಕೇಳಿ ಇಸ್ಕೊಳ್ತಾ ಇದ್ದೀನಿ ಎಂದವನ ಮಾತಿನಲ್ಲಿ ಕಟುತನ ಇದ್ದರೂ ಮನಸ್ಸು ತೀವ್ರವಾಗಿ ಸೋತಿತ್ತು. ಅವನ ಮಾತಿಗೆ ಬೇಸರಗೊಂಡು, ಅದು ಅಣ್ಣ ನಾನು ಎಂದು ಸಮರ್ಥನೆ ನೀಡಲು ಬಂದವಳಿಗೆ ಕೈ ಅಡ್ಡ ಹಿಡಿದು, ಇಲ್ಲಿ ನಿನ್ನ ಕಂತೆ ಪುರಾಣ ಹೇಳೋದು ಬೇಡ. ಮಾತಾಡ್ತಿರೋದು ಮನೆ ವಿಷಯ. ಹಾಗೆ ನಾನು ಅಭಿಮನ್ಯು ವರ್ಮ, ನೆನಪಿರ್ಲಿ ಎಂದನು ಕೋಪವನ್ನು ತಡೆದು. ಅಂಜನ ಬಳಿಗೆ ಬಂದವನು, ಅತ್ತಿಗೆ, ನಿಮ್ಮನ್ನು ಒಪ್ಪಿಗೆ ಕೇಳದೆ ಈ ಆಡ್ ಕಂಪನಿ ಜವಾಬ್ದಾರಿ ನಿಮ್ಗೆ ವಹಿಸೋಣ ಅಂತ ನಿರ್ಧಾರ ಮಾಡಿದ್ದೀನಿ. ನಾನು ಮೊದಲು ಶುರು ಮಾಡಿದ ಕಂಪನಿ ಇದು. ಇದರಿಂದ ಶೋರೂಮ್, ಶಿಕ್ಷಣ ಸಂಸ್ಥೆಗಳು ಶುರು ಮಾಡಿದಾಗ ಯಾರ ಸಹಾಯ ಇರಲಿಲ್ಲ. ಆಕಾಶ್ ಅಣ್ಣ ಆಸ್ಪತ್ರೆ ಜವಾಬ್ದಾರಿ ತೆಗೆದುಕೊಂಡ. ಇಶಾನ್ ಲಾಯರ್ ಆದನು. ಇದರ ಜೊತೆಗೆ ಆಫೀಸ್ ಕೆಲಸ ಸೇರಿತ್ತು. ನನ್ನ ಕಷ್ಟ ನೋಡಿ ಕರಣ್ ನೂತನ್ ಜೊತೆ ಸೇರಿ ಸಹಾಯ ಮಾಡಿದರು. ಈಗಾಗಲೇ ನೂತನ್ನಿಗೆ ಸಂಸ್ಥೆಯ ನಿರ್ವಹಣೆ ಜಾಸ್ತಿ ಆಗಿದೆ. ಇನ್ನು ಸ್ವಲ್ಪ ದಿನ ಆಮೇಲೆ ಸಂಸ್ಥೆಯಲ್ಲಿ ಒಂದು ಕಡೆ ಶ್ರೇಣಿಕಾ ಅವನಿಗೆ ಜೊತೆಯಾಗಿ ಇರ್ತಾಳೆ. ಹ್ಯಾಡ್ ಕಂಪನಿನ ಮಾರೋಕ್ಕೆ ಯಾಕೋ ಮನಸ್ಸಿಲ್ಲ. ಸಾಧ್ಯ ಆದ್ರೆ ನೀವು ನೋಡ್ಕೊಳ್ತೀರಾ? ಬಲವಂತ ಇಲ್ಲ ಅತ್ತಿಗೆ. ನಿಮ್ಗೆ ಇಷ್ಟ ಇರದೇ ಇದ್ರೆ ಬೇಡ, ಯೋಚನೆ ಮಾಡಿ ಎಂದನು. ಯಾಕೋ ಇಂದು ಭಾವುಕನಾಗಿದ್ದ ಅಭಿಮನ್ಯು. ಮನೆಯವರೆಲ್ಲ ಅವನ ಮಾತಿಗೆ ಕಿವಿಯಾಗಿದ್ದರು. ಯಾರೂ ತುಟಿ ಎರಡು ಮಾಡಲಿಲ್ಲ. ಅವನ ಮಾತಿಗೆ ನಕ್ಕ ಅಂಜನ, ಅಯ್ಯೋ ಹುಚ್ಚ, ನಂಗೆ ಕೇಳ್ಬೇಕಾ ನೀನು? ಆರವನ್ನ ನೋಡ್ಕೊಳ್ಳಕ್ಕೆ ಹೇಗೋ ಅತ್ತೆಯರಿದ್ದಾರೆ. ಮನೆಯಲ್ಲಿ ನಂಗೂ ದಿನ ಇದ್ದು ಬೇಸರಾಗಿದೆ. ಎಷ್ಟೋ ಸಲ ನಂಗೂ ಅನಿಸಿದೆ, ಓದಿ ಮನೆಯಲ್ಲಿ ಇರ್ಬೇಕಲ್ಲ ಅಂತ. ಈಗ ನೀನೇ ನನ್ನ ಚಿಂತೆನ ದೂರ ಮಾಡಿ ನನ್ನ ಆಸೆನ ಈಡೇರಿಸ್ತಿದ್ಯಾ? ಅದನ್ನು ಬೇಡ ಅಂತೀನ ಎಂದಳು ಅವನ ತಲೆ ಸವರಿ. ಹೌದು ಅಭಿ, ನಿಂಗೆ ಆಫೀಸ್ ಕಂಪನಿ ಹೊರೆ. ಆದರೂ ನಾನು ಸಹಾಯ ಮಾಡ್ಲಿಲ್ಲ. ನಂಗೆ ಬಿಸ್ನೆಸ್ ಬಗ್ಗೆ ಆಸಕ್ತಿ ಇರದೆ ದೂರ ಉಳಿದಿದ್ದೆ. ಅಂಜನ ಇನ್ಮೇಲೆ ಹ್ಯಾಡ್ ಕಂಪನಿನ ನೋಡ್ಕೊಳ್ತಾಳೆ, ಚಿಂತೆ ಮಾಡ್ಬೇಡ. ಆದ್ರೆ ಒಂದು ಕಂಡೀಷನ್. ಬರೀ ನೋಡ್ಕೊಳ್ತಾಳೆ ಅಷ್ಟೇ, ಆದ್ರೆ ಅದನ್ನ ಅವಳ ಹೆಸರಿಗೆ ಮಾಡ್ಬಾರ್ದು ತಿಳಿತಾ. ಅವಳ ಸಂಬಳ ಅವಳಿಗೆ ಕೊಡು ಸಾಕು. ಇದು ನನ್ನ ಆರ್ಡರ್ ಎಂದನು. ಆಕಾಶ್ ತಮ್ಮನ ಗುಣ ತಿಳಿದವನೇ ಅವನು. ಸರಿ ಅಣ್ಣ ಎಂದನು. ಅಭಿ ಖುಷಿಯಾಗಿ ಎಲ್ಲಾ ಕಡೆ ಓಡಾಡಲು ಅವನಿಗೂ ಕಷ್ಟವಾಗಿತ್ತು. ಮನೆಯವರೆಲ್ಲರೂ ಕಡೆಗೂ ನೋಡುತ್ತಾ, ಅಭಿಮನ್ಯು ಚೆನ್ನಾಗಿ ದುಡ್ಡು ಮಾಡಿದ್ದಾನೆ.
ಪಿತ್ರಾರ್ಜಿತ ಆಸ್ತಿಗಿಂತ ಅವನ ಆಸ್ತಿನೇ ಜಾಸ್ತಿ ಇದೆ ಅಂತ ಇಷ್ಟು ದಿನ ವಿಷ ಕಾರಿದವರಿಗೆಲ್ಲ ಈಗ ಗೊತ್ತಾಗಿದೆ ಅಂತ ಭಾವಿಸ್ತೀನಿ. ನನ್ನ ಬಿಸ್ನೆಸ್ ಹೇಗಿದೆ ಅಂತ. ಇನ್ನು ಶೋರೂಮ್‌ನ ಮತ್ತು ಸಂಸ್ಥೆಗಳ ಸಲುವಾಗಿ ಮಾತು ಬೇಕಿಲ್ಲ ಅನ್ಕೊಳ್ತೀನಿ. ಇಷ್ಟೇ ಹೇಳೋದು ಇದ್ದಿದ್ದು. ಇನ್ನೇನಿಲ್ಲ. ಮುಂದೆ ನಿಮ್ಮದೇ ನಿರ್ಧಾರ ಎಂದನು. ನಿಟ್ಟುಸಿರು ಬಿಟ್ಟು ತಂದೆ ಜೊತೆ ಸೋಫಾದಲ್ಲಿ ಆಸೀನರಾಗಿ. ತನ್ನ ವರಸೆಗೆ ಬಂದ ಪ್ರಣತಿ, ಬರೀ ನಿಮ್ಮ ಹೆಂಡತಿಗೆ ಅತ್ತಿಗೆಗೆ ಅಧಿಕಾರ ಕೊಟ್ರೆ ಸಾಕಾ? ಇಶಾನ್ ಹೆಂಡತಿನೂ ಈ ಮನೆ ಸೊಸೆನೆ. ಅವಳಿಗೂ ಏನಾದ್ರೂ ವಹಿಸಬೇಕೆಂದು ಗೊತ್ತಾಗ್ಲಿಲ್ವಾ ನಿಮ್ಗೆ? ಇಲ್ಲೂ ಭೇದ ಭಾವ ಮಾಡ್ತಿರಲ್ಲ. ಮೊದಲು ಸಂಜುನ ಅಭಿಗೆ ಮದ್ವೆ ಮಾಡ್ಕೊಳ್ತೀನಿ ಅಂದು ಇಶಾನ್ಗೆ ಕಟ್ಟಿ ಕೈ ತೊಳ್ಕೊಂಡ್ರಿ. ಈಗ ಮತ್ತೆ ಮೋಸ ಮಾಡ್ತಿದ್ದೀರಾ. ಇಲ್ಲೇ ಗೊತ್ತಾಗ್ತಾ ಇದೆ ನಿಮ್ಮ ಕೆಟ್ಟ ಗುಣ ಎಂದಳು ಮನದ ವಿಷವನ್ನು ಕಕ್ಕಿ. ಅವಳ ಮಾತಿಗೆ ವ್ಯಂಗ್ಯವಾಗಿ ನಕ್ಕ ಇಶಾನ್. ಅದನ್ನ ನೀವು ಹೇಳ್ಬೇಕಾಗಿಲ್ಲ ಪ್ರಣತಿಯವರೇ. ನಿಮ್ ತಂಗಿಗೆ ಏನಾದ್ರೂ ಕಂಪನಿ ಅಧಿಕಾರ ಕೊಟ್ರೆ ಎಲ್ಲ ಬಾಚಿ ಬಳಿದು ನುಂಗಿ ನೀರ್ ಕುಡಿತಾಳೆ ಅಷ್ಟೆ. ಅಲ್ಲಿಂದ ಬರುವ ಆದಾಯ ಎಲ್ಲ ಏಳ ಹೊಟ್ಟೆಗೆ, ಮುಖದ ಸೌಂದರ್ಯಕ್ಕೆ ಬಳಸುವ ಪೇಂಟಿಗೆ ಹೋಗುತ್ತೆ. ಇನ್ನು ಅವಳ ಭೇದ ಭಾವದ ಚಿಂತೆ ನಿಮ್ಗೆ ಬೇಡ. ಅವಳ ಜವಾಬ್ದಾರಿ ನಂದು. ಅವಳಿಗೆ ಏನ್ ಮಾಡ್ಬೇಕೆಂದು ನಂಗೆ ತಿಳಿದಿದೆ. ತಾವು ತೆಪ್ಪಗೇರಿ ಎಂದನು ಮುಖಕ್ಕೆ ಹೊಡೆದಂತೆ. ಕತೆ ಮುಂದುವರಿಯುತ್ತದೆ.